Hey guys, welcome back to my channel. So ಇವತ್ತು ಕಾಲೇಜ್ಗೆ ಹೋಗ್ತಲೇ ಬಂದು ಕುಡ್ಕೊಂಡು ನಾನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಬಸ್ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಬಸ್ಸಲ್ಲಿ ಹೋಗ್ಬೇಕು ಗೈಸ್. ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗಬೇಕು. ಲೆಟ್ಸ್ ಗೋ. ಈ ಥರದ್ದೊಂದು ಎಲಿವೇಟರ್ ಇರಬೇಕು ಗಾಯ್ಸ್. ಸ್ಟೆಪ್ಸ್ ಅಂತ ಹತ್ತಕ್ಕೆ ಆಗೋದಿಲ್ಲ. ಬಿಕಾಸ್ ಆನ್ ಟಾಪ್ ಆಫ್ ದಟ್ ಮತ್ತೆ ಇದ್ರ ಮೇಲೆ ಹತ್ತಬೇಕು ಅಂತ ತುಂಬ ಕಷ್ಟ ಆಗಿದೆ ಅಲ್ವಾ. ಈ ಎಲಿವೇಟರಲ್ಲಿ ಇವರು 3 ದಿವಸ ಓಪನ್ ಮಾಡಿದ್ರೆ 3 ತಿಂಗಳು ಮುಗಿಸ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. 3:42 ಬಸ್ ಸಿಕ್ಕಿಲ್ಲ. ಸೊ G2 ಸಿಕ್ತು ಅಂತ ಅಲ್ಲಿವರೆಗೂ ಬಂದು ನಿಂತ್ಕೊಂಡೆ. ಇವಾಗ ಮಡಿವಾಳ ಹತ್ರ ಹೋಗಬೇಕು. ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಅವರೆಲ್ಲ ಬಂದು ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ. ಸೊ ಹೋಗ್ತಿದ್ದೀನಿ. ನಾನು ಎಷ್ಟು ನಡಿಬೇಕು, ಎಷ್ಟು ನಡೆದ್ರು ಸಣ್ಣನೇ ಆಗೋಲ್ಲ ನಾನು. ಅದು ಯಾಕಂತಾನೆ ಗೊತ್ತಿಲ್ಲ ನನಗೆ. ಸೊ ಸಣ್ಣ ಆಗೋಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಸ್ವಲ್ಪ ಕಮೆಂಟ್ ಮಾಡಿ. ಸಣ್ಣ ಆಗ್ಬೇಕು ನಾನು. ನೋಡಿ ಗಾಯ್ಸ್, ನಾವು ಬನಶಂಕರಿಯಲ್ಲಿದ್ದೀವಿ. ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಗೈಸ್. ಆ್ಯಕ್ಚುಲಿ ನಮಗೆ ಹೆಂಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ. ಇವ್ರು ಹೋಗ್ತಾ ಇದ್ದಾರೆ ನೋಡಿ, ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಅವ್ರು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಅವಳು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದಾರೆ. ಸೊ ನಾವು ಹೋಗೋಣ ಬನ್ನಿ. ಸೊ ಗಾಯ್ಸ್ ಹೆಂಗೋ ಹತ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಬಾಯ್ಸ್ ಇದ್ರು ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ ಅಂತ ಗೈಸ್. ಸೀಟ್ ಸಿಕ್ಕಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಡೈರೆಕ್ಟ್ ಬಸ್ ಇಲ್ಲ, ಅಲ್ಲಿ ಇಲ್ಲಿ ಇಳ್ಕೊಂಡು ಹೋಗಬೇಕು. ನಾನೇನಾದರೂ ಹೋಗಿಲ್ಲ. ಈ ಬಸ್ನೆಲ್ಲ ಯಾರು ಮಾಡೋದು ಡೈರೆಕ್ಷನ್ಸು? ಪ್ರೆಸಿಡೆಂಟಾ ಪ್ರೈಮ್ ಮಿನಿಸ್ಟರ್? that dumb that we don't know that whether it's president or prime minister. ಅದೇ ಏನೋ ಒಂದು ಪೊಲಿಟಿಕ್ ಪವರ್ ಸಿಕ್ಕಿದ್ರೆ ನಾನು ಡೈರೆಕ್ಟ್ ಬಸ್ ಮಾಡ್ತೀನಿ ಗೈಸ್. ಆ ಪವರ್ ನನಗೆ ಸಿಕ್ಕಿದ್ರೆ ನಾನು ಮಾಡ್ತೀನಿ. If you are alive, see. ನಾನು ಆಯ್ತೀನೋ ಇಲ್ವೋ ಯಾರೋ ಗೊತ್ತಿಲ್ಲ. ನೋಡಿ ಇಲ್ಲಿ ಬ್ಲಾಗರ್ 2 ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಪಾಪ ತಾತ ಜೊತೆ ಕೂತ್ಕೊಂಡಿದ್ದಾರೆ ಯಾರೋ. ಗಾಯ್ಸ್ ನಾವು ಒಳಗೆ ಹೋಗ್ತಾ ಇದ್ದೀವಿ ನೋಡಿ. ಗೈಸ್ ನಮ್ದಕ್ಕೆ ದರ್ಶನ ಆಯಿತು. ಎಷ್ಟು ಬೇಗ ಆಯಿತು ಗೈಸ್. ಹಿಂಗೆ ಹೋಗ್ತೀನಿ ಬಂದು. ಬಟ್ ಮೊನ್ನೆ ಯಾರೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದಾಗ ಹೇಳಿದ್ರು ತುಂಬ ಚೆನ್ನಾಗಿದ್ದಾರೆ, ತುಂಬ ಇದಿದೆ ಅಂತ. ಸೊ ಗೈಸ್ ಅಲ್ಲಿ ಕ್ಯೂ ನೋಡಿ ಹೆಂಗಿದೆ. ಈ ಕ್ಯೂ ಅಲ್ಲಿ ನಾವು ಇವತ್ತೆಲ್ಲ ಹೋಗ್ತೀವಿ ಅಂತ ಅನಿಸುತ್ತೆ ನನಗೆ ಯಾಕೋ. ನೋಡಿ ಗಾಯ್ಸ್ ಈ ಥರ ಎಲ್ಲ ಜಾತ್ರೆಯಲ್ಲಿ ಇರುತ್ತೆ ನೋಡಿ. ನೋಡಿ ನೋಡಿ ಗಾಯ್ಸ್, ನಾವು ಗೋವರ್ಧನ ಟೆಂಪಲ್ಗೆ ಬಂದಿದ್ದೀವಿ. ಇದು ಫುಲ್ಲು ನಮಗೆ ಹೆಂಗಿರುತ್ತೆ ಅಂತಂದರೆ ಇದರಲ್ಲಿ ನಡ್ಕೊಂಡು ಹೋಗೋ ಥರ ಇರುತ್ತೆ ಗಾಯ್ಸ್. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ ಗೌರಿ. ನೋಡಿ ಗಾಯ್ಸ್ ಈ ಥರ ಇಂಟ್ರೆಸ್ಟಿಂಗ್ ಆಗಿದೆ ಇದು ನೋಡಿ. ಇದನ್ನು ಫೀಲ್ ಕೊಡ್ತಾ ಇದೆ ಅಂತಂದರೆ ರಿಯಲ್ ಇದ್ರೊಳಗಡೆ ಹೋಗೋ ಥರ ಫೀಲ್ ಕೊಡ್ತಾ ಇದೆ. ಬಟ್ ಇಟ್ ಈಸ್ ವೆರಿ ನೈಸ್. ಅಷ್ಟೇ ಆಯಿತು. ಫೋಟೋ ತಗೊಳಕ್ಕೆ ಬಿಟ್ಟಿಲ್ಲ ನಮಗೆ. ಫೋಟೋ ತೆಗಿ. ರಿಯಲ್ ಹಸು ಇದೆ ಇಲ್ಲಿ. ಎಷ್ಟು ಒಳ್ಳೆ ಇದು ಬಂದು ನೋಡಿ. ಅದ್ರದ್ದು ಇನ್ನೊಂದಿದೆ ಇಲ್ಲಿ ನೋಡಿ. ಐಡಿಯಾ ಇಲ್ಲ ನನಗೆ. ಸುಷ್ಮಿತಾಗಿದೆ ನೋಡಿ. ಏನು ಮಾಡ್ತು ಕೈಗೆ. ನಮ್ಮ ಗ್ಯಾಂಗ್ಗೆ ಇವರಿಬ್ರು ಆ್ಯಡ್ ಆಗಿದ್ದಾರೆ, ಅನನ್ಯ, ವರ್ಷ ಆ್ಯಂಡ್ ಮರ್ಜಿಯಾ. ಎಷ್ಟು ಲೇಟ್ ಅಂದರೆ ಗಾಯ್ಸ್, ಇವ್ರು ಕಾಲೇಜ್ಗೆ ಹೋಗಿ ಬಂದಿದ್ದಾರೆ. ನಾವೆಷ್ಟು ಒಳ್ಳೆಯವರಂದ್ರೆ ಕಾಲೇಜ್ಗೆ ಹೋಗಿಲ್ಲ. Only I went guys. Nobody came to college. I attended all the classes, studied and came. ಒಳ್ಳೆ ಹುಡುಗಿ ಗಾಯ್ಸ್, ಏನು ಮಾಡೋಣ ಅಂತ. ಒಳ್ಳೆ ಹುಡುಗಿ ನಮ್ಮ ಗ್ಯಾಂಗಲ್ಲಿ ಇರಬಾರ್ದು. ಸೊ ಮರ್ಜಿ ನೋಡಿ ನಾವಿಲ್ಲಿ ತಿನ್ನಕ್ಕೆ ಹೆಂಗೆ ಕಾಯ್ಕೊಂಡಿದ್ದೀವಿ ಗಾಯ್ಸ್.
ಗೈಸ್ ಪೂರ್ತಿ ಕನ್ನಡ ಹೇಳ್ಕೊಡ್ತಾವಳೆ ಪುಷ್ಪಾಗೆ. ಹೇಳು. ಫ್ರೆಂಡ್ಸ್ ಬಸವನಗುಡಿ ಜಾತ್ರೆಗೆ ಬಂದಿದ್ದೀವಿ ಗೈಸ್. ಇವಳು ಕನ್ನಡ ಚೆನ್ನಾಗಿದೆ ಗೈಸ್, ಕೇಳಿಸ್ಕೊಳ್ಳಿ. तो गाइस हमारा मील आ गया है. ನೋಡಿ ಗೈಸ್, ಇವತ್ತು ಸ್ಫೂರ್ತಿ ಪುಳಿಯೋಗರೆ ತಿಂತಾರೆ. ಅಂಡ್ ರಿವ್ಯೂ ಮಾಡಿ ಪುಳಿಯೋಗರೆ ಹೆಂಗಿದೆ ಸ್ಫೂರ್ತಿ? ಚೆನ್ನಾಗಿದೆ. ಸಕ್ಕತ್ತಾಗಿದೆ ಅಂತೆ. गाइस हम लोग ಕನ್ನಡ ಮಾತಾಡೋದಕ್ಕೆ ನಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ಕನ್ನಡದಲ್ಲೇ ಮಾತಾಡು. ಇಲ್ಲ ಗೈಸ್, ಅಡ್ಜಸ್ಟ್ ಮಾಡಿ ಗೈಸ್. ಡಬ್ಬ ಕನ್ನಡ ಅಟ್ಲೀಸ್ಟ್ ಕನ್ನಡ ಮಾತಾಡಲೇಬೇಕು. ಅಟ್ಲೀಸ್ಟ್ ಕನ್ನಡ ಮಾತಾಡಬೇಕು. ನೀವು ಕರ್ನಾಟಕದಲ್ಲಿ ಮ್ಯಾಂಗೋ नादिया मैंगो खरीदी. हाँ 10 रुपए का मैंगो. ಒಳ್ಳೆ ಗೈಸ್ ಅಂಗಡಿ. ಆಂಟಿ ಖಾರ ಸ್ವಲ್ಪ ಜಾಸ್ತಿ ಹಾಕಿ ಆಂಟಿ. ಜಾಸ್ತಿ ನಾರಿ ಅಲ್ಲ, ನಾರಿ. ಮ್ಯಾಂಗೋ ಚೆನ್ನಾಗಿದೆ ಗಾಯ್ಸ್. ಒಬ್ಬೊಬ್ಬ ಕಾರನ್ನ ಚೆನ್ನಾಗಿದೆ ಗಾಯ್ಸ್. ಓ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾಳೆ ಗೈಸ್. ಓದಿದ್ಯಾ ಅನನ್ಯ? ಛೀ, ಡಿಗ್ರಿ ಓದ್ತಾ ಇದ್ದಾರೆ, ಹೆಸರು ಗೊತ್ತಿಲ್ವಾ ನಿನ್ಗೆ? ನಾನು ಮುಂಜೆ ತಿಂದೆ, ನನಗೂ ಗೊತ್ತಿರ್ಲಿಲ್ಲ, ಅದಕ್ಕೆ ನಿನ್ನ ಕೇಳು ಅಂತೇಳಿ. ಇದು ಸರಿ ಗೈಸ್, ಇವಳು ಯಾರೋ ಏನೋ ತಗೊಳಕ್ ಹೋಗಿದ್ದಾಳೆ ಬಾಯ್ ಫ್ರೆಂಡ್ಗೆ. ಇವು ಈ ವಿಲೈಸ್ ಸಿಮ್ಸ್ ದೃಷ್ಟಿ ಆಗುತ್ತೆ ಅವಳಿಗೆ. ತೋರಿಸಿ ನೋಡಿ ಗೈಸ್, ಪುಷ್ಪ ಇದು ತಗೊಂಡಿದ್ದಾಳೆ, ಅವಳ ತರನೇ ಇದೆ. ಶೋ ಯುವರ್ ಫೇಸ್. ಕೊಡಿ ಆಂಟಿ, ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲಿ ಟೇಸ್ಟ್ ಮಾಡ್ತಾ ಇದೆ ಸ್ಫೂರ್ತಿ ಗೌಡ. ಹೆಂಗಿದ್ದೀರಾ? ಹೆಂಗಿದೆ ಸ್ಫೂರ್ತಿ? ಚೆನ್ನಾಗಿದೆ. ಈ ಆಂಟಿ ಇಲ್ಲಿ ನೋಡಿ ಆಂಟಿ, ಸ್ವಲ್ಪ ಆಂಟಿ ಇಲ್ಲಿ ಸ್ವಲ್ಪ ನೋಡಿ ಆಂಟಿ. ನೋಡಿ ಗೈಸ್, ಗೈಸ್ ಇವತ್ತು ಸ್ಫೂರ್ತಿ ಗೋಗಲ್ಸ್ ಟ್ರೈ ಮಾಡ್ತಾಳೆ. ನೋಡಿ ಗೈಸ್ ಹೆಂಗಿದ್ದೀರಾ? ಚೆನ್ನಾಗಿ ತೋರಿಸಿ. ನನಗೆ ಮೆಣಸಿನ್ಕಾಯಿ ಇಷ್ಟ ಇಲ್ಲ. ಅವ್ರಿಗೆ ವಾಟರ್ ಮಿಲನ್ ಇಷ್ಟ ಇಲ್ಲ, ಆರ್ಗೆ ಚಿಲ್ಲಿ ಟಿಕ್ಸ್ ಗೈಸ್. ನೋಡಿ ಗೈಸ್, ಚೆನ್ನಾಗಿದೆ ಔಟ್ಫಿಟ್. ಏರೋಪ್ಲೇನ್ ವೆಂಟ್ ಹೋಗಿ ನಾನು ಹುಡ್ಕೋದು ನನಗೆ ಏನು ಸಿಗಲ್ಲ.
ಈಗ ಯಾವ್ದಿದ್ದು ಮಂಜೂರಿ ನಾನ್ ಫ್ರೈ ಎಲ್ಲದಕ್ಕೂ ಗ್ರ್ಯಾಂಡ್ ಓಪನಿಂಗ್ ನಾನೇ ಮಾಡೋದು. ಸಖತ್ತಾಗಿದೆ. ಹೆಂಗಿದೆ ಸ್ಫೂರ್ತಿ? ನೋಡಿ ಗೈಸ್, ಟ್ರೈ ಮಾಡ್ತಾ ಇದ್ದೆ. ಗೈಸ್, ನಾವು ಮಿಸ್ ಆಗ್ಬಿಟ್ಟಿದ್ದೀವಿ. ಇದು ಇದು ಫುಲ್ ರಶ್ ಅಲ್ಲಿ ನಾನು ಮಿಸ್ ಆಗಿದ್ದೀನಿ. ನಾನು ಎಲ್ಲಿದ್ದೀರಾ? ಇವಾಗ ಮನೆಗೆ ಹೋಗ್ತಾ ಇದೀವಿ. ಗೈಸ್ ಚಿಪ್ಕಲಿ ಸತ್ತೋಗ್ಬಿಟ್ಟೈತೆ ಗೈಸ್. ಸತ್ತೋಗ್ಬಿಟ್ಟೈತೆ. ನಿಮಗ್ ಬೇಕಂದ್ರೆ ತಗೊಳ್ಳಿ ನನ್ನ ಹತ್ರ ಬಾಡಿಗೆಗೆ. ಹೋಗೋ ಬದಲು ನೀವು ಮಾರ್ಕೆಟ್ಗೆ ಹೋದ್ರೆ ಆರಾಮಾಗಿ ಮನೆಗೆ ಹೋಗ್ಬೋದು. 4 ಬ್ಲಾಕ್ ಮನೆಗೆ ಹೋಗ್ಬಿಡ್ಬೇಕು. ಹೌದಾ? ಗೈಸ್ ನೋಡಿ, ಇದು ಏನೋ ರಾಮಕೃಷ್ಣ ಏನೋ ಅಂತೆ ಅಲ್ತೆ ಮಠ. ಸೊ ಇಲ್ಲಿದ್ದೀವಿ, ಒಳಗೆ ಹೋಗ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀವಿ ಬಸ್ಗೆ ಅಂತ. ಬಸ್ಸೇ ಬರಲ್ವಂತೆ ಇಲ್ಲಿ. ಹೆಂಗ್ ಮನೆಗೆ ಹೋಗೋದಂತ ಗೊತ್ತಿಲ್ಲ ಗೈಸ್. ಚೆನ್ನಾಗಿದ್ಯಾ? ನೋಡಿ ನನ್ನ ಚಿಕ್ಕ ಕಲಿಬೇಕು ತಗೊಳ್ಳಿ. ನೋಡಿ ಗೈಸ್, ನಾವು ಇವಾಗ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಕಾಲೆಲ್ಲ ಹೋಗ್ತಾ ಇದೆ. ಸೊ ವಿ ಆರ್ ಲಿವಿಂಗ್ ದಿಸ್ ಪರ್ಸಿ ಗಾಯ್ಸ್. ನೋಡಿ, ಈ ಸುಷ್ಮಿತ್ ಯಾವಾಗ್ಲೂ ಹಂಗೆ ಮಾತಾಡೋದು. ಆಂಟಿನೇ ಮದುವೆ ಆಗಿ ಒಂದು ಮಗು ಇದೆ. ನಿಮ್ಗೆ ಯಾಕೆ ಸುಳ್ಳು ಹೇಳ್ತೀಯ? ಹೆಸರು ಏನ್ ಕೇಳ್ತಾಳ ನೋಡಿ, ನಿಮಗ್ ಮದ್ವೆ ಆಗತ್ತೆ ಇಲ್ಲ ಅಂತೇಳಿ. 23. ಅಯ್ಯೋ, ನೀನೇ ದೊಡ್ಡವಳು ಸುಷ್ಮಿತಾ. 26. ರಾಂಗ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟು ಎಷ್ಟು ದೂರ ಬಸ್ಸಲ್ಲಿ ನಡ್ಕೊಂಡು ಹೋಗ್ಬೇಕು ಗೈಸ್ ನಾವು. ಈ ಸುಷ್ಮಿತಾ ಮಾಡೋ ಕೆಲಸ ಒಂದ ಎರಡ. ಅದಕ್ಕೆ ಗೈಸ್, ಏನು ಓದಿಲ್ಲ ಅಂತ ಅಂದ್ರೆ ಏನು ಬರಲ್ಲ. ಸ್ವಲ್ಪ ಕಾಲೇಜ್ ಸೇರ್ಕೊಂಡು ಓದೋದ್ ಕಲಿ. ವೆರಿ ಸುತ್ತಾಡೋದು. ನಾನು ಅಷ್ಟೇ, ನಾನು ಆಮೇಲೆ ಎಲ್ಗೂ ಬರಲ್ಲ ಸುಮ್ಮನೆ. ಆಮೇಲೆ ಏನಕ್ಕೆ ನನ್ನಿಂದ ನಿಮ್ಗೆಲ್ಲ ರಿಸ್ಕು. ಸರಿ, ಬರ್ಬೇಡ ಬಿಡು, ಹೋಗಿ ಮಗುನ್ ನೋಡ್ಕೊ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್ ನಾನು. ಈ ರೋಡ್ ಅಂತೂ ತುಂಬ ಕತ್ಲೆ ಇದೆ, ಹೆಂಗೆ ಹೋಗೋದಂತಾನೆ ಗೊತ್ತಿಲ್ಲ. ನೋಡಿ ಎಷ್ಟು ಕತ್ಲಿದೆ. ಈ ರೋಡಲ್ಲಿ ಜಾಸ್ತಿ ಯಾರು ಓಡಾಡೋದು ಇಲ್ಲ. ಸೊ ಪಾಪ ನಾವು ಅಜ್ಜಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ನನ್ನ ಮನೆಗೆ ಹೋಗೋವರೆಗೂ ನಮ್ಮ ಅಜ್ಜಿಗೆ ಟೆನ್ಷನ್ ಗೈಸ್. ಸೊ ಬನ್ನಿ ಹೋಗ್ಬಿಟ್ಟು ನನ್ನ ಸುಂದರವಾದ ಮುಖನ ನಮ್ಮ ಅಜ್ಜಿಗೆ ತೋರಿಸ್ತಾರೆ. ಮನೆ ಹತ್ರ ಬಂದೆ ಗೈಸ್. ಸೊ ಗೈಸ್, ಇದಾಗಿತ್ತು ನನ್ನ ಬ್ಲಾಗ್. ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.